ಇನ್ನು ದಿಢೀರ್ ಅಂತ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಬೆಲೆ ಬದಲಾವಣೆ ಆಗಿದೆ ವೀಕ್ಷಕರೇ. ನೀವು ಕೂಡ ಮಾರ್ಕೆಟ್ ನೋಡಿದ್ರೆ ಅಚ್ಚರಿ ಆಗೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟವ್ರಿಗಂತೂ ದೊಡ್ಡ ಗುಡ್ ನ್ಯೂಸ್ ಬಂದಿದ್ರೆ, ಇನ್ನೊಂದು ಕಡೆಗೆ ಹೊಸದಾಗಿ ಖರೀದಿ ಮಾಡೋರು ಈಗ ತಗೋಬೇಕಾ ಬೇಡವಾ, ಬಂಗಾರ ಬೆಲೆ ಇಲ್ಲಿಂದ ಮೇಲ್ ಹೋಗುತ್ತಾ ಅಥವಾ ಇಲ್ಲಿಂದ ಇಳಿಕೆ ಆಗುತ್ತಾ, ಅಂದ್ರೆ ಯಾವಾಗ ನಮಗೆ ಕಡಿಮೆ ಬೆಲೆವರೆಗೂ ಬಂಗಾರ ಸಿಗಬಹುದು, ಯಾವಾಗ ಬೆಲೆಗಳು ಇಳಿಕೆ ಆಗಬಹುದು, ಎಲ್ಲ ಮಾಹಿತಿ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಮನೆಯಲ್ಲಿ ಬಂಗಾರ ಇಟ್ಟವ್ರಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಹೌದು. ಇವತ್ತಿನ ವಿಡಿಯೋದಲ್ಲಿ ತುಂಬಾ ದೊಡ್ಡ ಗುಡ್ ನ್ಯೂಸ್ ಕೂಡ ನಿಮಗೆ ಬರಲಿದೆ. ಯಾಕಂದ್ರೆ ದೊಡ್ಡ ಒಂದು ಬದಲಾವಣೆ ಆಗಿರುವಂತದ್ದು ವೀಕ್ಷಕರೇ. ರಾತ್ರೋರಾತ್ರಿ ಅಂತದ್ದು ಏನಾಗ್ತಿದೆ, ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಏನಾಗ್ತಿದೆ. ಒಂದು ಕಡೆಗೆ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನದಲ್ಲಿ ಹಣವನ್ನ ಹೂಡಿಕೆ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಆದ್ರೆ ಮುಂದಿನ ವರ್ಷ ಬಂಗಾರ 2 ಲಕ್ಷ ರೂಪಾಯಿ ಆಗುತ್ತಾ, ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದೇ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮ ಪ್ರಕಾರ 10 ಗ್ರಾಂ ಚಿನ್ನದ ಬೆಲೆ ಎಷ್ಟಾಗಬೇಕು, ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ಪ್ರತಿಯೊಬ್ಬರು ಕೂಡ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಬಂಗಾರದ ಬೆಲೆ ಬಗ್ಗೆ. ಮತ್ತೆ ಬಂಗಾರದ ಬೆಲೆ ಯಾವಾಗ ಇಳಿಕೆ ಆಗುತ್ತೆ, ಯಾವಾಗ ಏರಿಕೆ ಆಗುತ್ತೆ, ಸೊ ಇನ್ನೂ ಇಳಿಕೆ ಆಗುತ್ತಾ ಏರಿಕೆ ಆಗುತ್ತೆ, ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ನೋಡ್ತಾ ಹೋಗೋಣ. ಇನ್ನು ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳು ಜನರು ಮಾಡ್ತಾರೆ, ಅವು ಯಾವ ತಪ್ಪು ಮಾಡಬಾರ್ದು ನೀವು, ಅಂದ್ರೆ ನಿಮ್ದು ಸಾವಿರಾರು ರೂಪಾಯಿ ಹಣ ಉಳಿತಾಯನೂ ಮಾಡಬಹುದು ಬಂಗಾರ ಖರೀದಿಯಲ್ಲಿ. ಅದು ಹೇಗೆ ಅಂತಾನೂ ಕೂಡ ನಾವು ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಕೊಟ್ಟಿದ್ದೇವೆ. ನಾವು ನಿಮಗೆ ಪ್ರತಿ ಬಾರಿ ಚಾರ್ಟ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೇವೆ. ಆದ್ರೆ ನಿನ್ನೆ ಒಂದು ಚಾರ್ಟ್ ಏನಿದೆ ನೋಡಿ, ರಾತ್ರಿವರೆಗೂ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ದೊಡ್ಡ ಬದಲಾವಣೆ ಆಗೋಗಿದೆ ವೀಕ್ಷಕರೇ. ಸೊ ದೊಡ್ಡ ಮಟ್ಟದಲ್ಲಿ ಬೆಲೆಗಳು ಏರಿಕೆ ಆಗ್ತಿರೋದಕ್ಕೆ ಕಾರಣ ಏನು ಅಂತಾನೂ ಕೂಡ ಗೊತ್ತಾಗಿದೆ. ಸೊ ಇದಕ್ಕೆ ಯಾವಾಗ ಒಂದು ಪರಿಹಾರ ಸಿಗುತ್ತೆ, ಯಾವಾಗ ಬೆಲೆಗಳು ಇಳಿಕೆ ಆಗುತ್ತೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ನೀವು ನೋಡಬಹುದು, 1 ವರ್ಷದಲ್ಲಿ ಬೆಲೆ 4 ಲಕ್ಷ ರೂಪಾಯಿಂದ ಈಗ 2.5 ಲಕ್ಷ ರೂಪಾಯಿ ಹತ್ರ ಇದೆ. ಅಂದ್ರೆ ನೀವು ಲೆಕ್ಕ ಮಾಡಿ 1.5 ಲಕ್ಷ ರೂಪಾಯಿ ಈಗಲೂ ಕೂಡ ಬೆಲೆಯಲ್ಲಿ ಇಳಿಕೆ ಇದೆ. ಅಂದ್ರೆ ನಾವು ಟಾಪ್ ಟು ಬಾಟಮ್, ಮೇಲಿಂದ ಕೆಳಗೆ ಲೆಕ್ಕ ಮಾಡಿದ್ರೆ. ಆದ್ರೆ ಇಲ್ಲಿ 1 ತಿಂಗಳಲ್ಲಿ ಬೆಲೆ ಎಷ್ಟು ಏರಿಕೆ ಆಗಿದೆ ನೋಡಿ. ಹೋದ ತಿಂಗಳು ಅಂದ್ರೆ ಜುಲೈ ತಿಂಗಳಲ್ಲಿ ಮತ್ತು ಆಗಸ್ಟ್ ತಿಂಗಳಲ್ಲಿ ಏನು ಬೆಲೆಗಳ ಬದಲಾವಣೆ ಇದೆ, ಬರೋಬ್ಬರಿ 20 ರಿಂದ 30 ಸಾವಿರ. ಅಂದ್ರೆ ಬೆಳ್ಳಿ ಬೆಲೆ 2,15,000 ರೂಪಾಯಿಂದ 2.5 ಲಕ್ಷ ರೂಪಾಯಿ ತನಕ ಹೋಗಿದೆ. ಇನ್ನು ಒಂದೇ ದಿನದಲ್ಲಿ ಮತ್ತೆ 1,000 ರೂಪಾಯಿಯಷ್ಟು ಬೆಳ್ಳಿ ಬೆಲೆ ಕೆಜಿ ಮೇಲೆ ಏರಿಕೆ ಆಗಿದೆ. ಸೊ ಇಲ್ಲಿ ಒಂದು ಚಾರ್ಟ್ ನೋಡಿ, ಈ ಒಂದು MCX ಚಾರ್ಟ್ ಏನಿದೆ, ಮಲ್ಟಿ ಕಾಮೋಡಿಟಿ ಎಕ್ಸ್ಚೇಂಜ್ ನ ಚಾರ್ಟ್ ಏನಿದೆ, ಇದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಬೆಲೆಗಳು 3 ಲಕ್ಷ ರೂಪಾಯಿ ತನಕ ಹೋಗಿ ಅಲ್ಲಿಂದ ಇಳಿಕೆ ಕೂಡ ಆಗಿದೆ. ಹೌದು, ಮೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿ ದಾಟಿದ್ದ ಬೆಲೆ ನಂತರ ಬೆಲೆ ಬರೋಬ್ಬರಿ 2,10,000 ರೂಪಾಯಿ ತನಕ ಇಳಿಕೆ ಕೂಡ ಆಗಿದೆ. 2.5 ಲಕ್ಷ ರೂಪಾಯಿಗೆ ಒಂದು ಸ್ಟ್ರಾಂಗ್ ಸಪೋರ್ಟ್ ಕೂಡ ಇತ್ತು, ಅದು ಕೂಡ ಮುರಿದು ಬೆಲೆಗಳು ಕೆಳಗೆ ಬಂದಿತ್ತು. ಸೊ ಇಲ್ಲಿ ನಾವು ಸ್ವಲ್ಪ ಹಿಂದೆ ಹೋದ್ರೆ ಮತ್ತೆ ಈ ಒಂದು ಮಾರ್ಚ್ ತಿಂಗಳಲ್ಲೂ ಕೂಡ 3 ಲಕ್ಷ ರೂಪಾಯಿ ಹೋಗಿತ್ತು, ಮೇ ತಿಂಗಳಲ್ಲೂ ಕೂಡ 3 ಲಕ್ಷ ರೂಪಾಯಿ ಹೋಗಿತ್ತು. ಈಗ ಮತ್ತೆ 3 ಲಕ್ಷ ರೂಪಾಯಿ ಗಡಿಯತ್ತ ಬೆಳ್ಳಿ ಬೆಲೆ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿಂದ ಬೆಲೆಗಳು ಮತ್ತೆ ಇಳಿಕೆ ಆಗುತ್ತಾ ಇಲ್ವಾ, ಅದನ್ನು ಕೂಡ ನೋಡೋಣ. ಮೊದಲಿಗೆ ನೋಡಿ ವೀಕ್ಷಕರೇ, ಸ್ವಲ್ಪ ನಾವು ನಿಮಗೆ ಜೂಮ್ ಕೂಡ ಮಾಡಿ ತೋರಿಸ್ತೇವೆ ಈ ಬೆಲೆಗಳು ಯಾವ ತರ ಏರಿಕೆ ಆಗ್ತಿದೆ, ಯಾವ ತರ ಇಳಿಕೆ ಆಗ್ತಿದೆ ಅಂತ. ಸೊ ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಅಮೆರಿಕನ್ ಡಾಲರ್ ಅಂತ ಬರುತ್ತೆ. ಸೊ ಇಲ್ಲಿ ಯಾವಾಗ ಅಮೆರಿಕನ್ ಡಾಲರ್ ವೀಕ್ ಆಗುತ್ತೆ, ಅಂದ್ರೆ ಡಾಲರ್ಸ್ ಅಲ್ಲಿ ಹಣವನ್ನ ಜನರು ಹೂಡಿಕೆ ಮಾಡ್ತಾರೆ, ವಿದೇಶಿ ಕಂಪನಿಗಳು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಯಾವಾಗ ಡಾಲರ್ ಕೆಳಗೆ ಬೀಳುತ್ತೆ ಅವಾಗ ಬಂಗಾರ ಬೆಳ್ಳಿಯಲ್ಲಿ ಜನರು ಹೆಚ್ಚು ಹಣ ಹೂಡಿಕೆ ಮಾಡ್ತಾರೆ. ಸೊ ವೀಕ್ಷಕರೇ, ಬೆಲೆ 4 ಲಕ್ಷ ರೂಪಾಯಿಂದ ಇಳಿಕೆ ಆಗಿರೋದು ಕೂಡ ಇದೆ. ಸೊ ಈ ಪ್ರಕಾರ ಬೆಳ್ಳಿ ಮಾರ್ಕೆಟ್ ತುಂಬಾ ವಾಲಿಟಾಲಿಟಿ ಇದೆ. ಈಗ ಸದ್ಯಕ್ಕೆ ಅಮೆರಿಕನ್ ಡಾಲರ್ ವೀಕ್ ಆಗಿದೆ. ಸೊ ಬಂಗಾರ ಬೆಳ್ಳಿಯಲ್ಲಿ ಹೂಡಿಕೆದಾರರು ಹೆಚ್ಚು ಹಣವನ್ನು ಹೂಡಿಕೆ ಮಾಡ್ತಿದ್ದಾರೆ. ಸೊ ಇದರಲ್ಲಿ ಲಾಭ ಮಾಡಬೇಕು ಅಂತ. ಸೊ ಡಾಲರ್ಗೆ ಕಂಪೇರ್ ಆಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಟ್ರೇಡ್ ಆಗುತ್ತೆ. ಸೊ ಇದು ಪ್ರಮುಖ ಕಾರಣ ಅಂತಾನೂ ಕೂಡ ಹೇಳ್ಬಹುದು ಬಂಗಾರ ಬೆಳ್ಳಿ ಬೆಲೆ ಏರಿಕೆಗೆ. ಇಲ್ಲಿ ಪ್ರಮುಖವಾಗಿ ಬಂಗಾರದ ಚಾರ್ಟ್ ನೋಡಿದ್ರೆ ನೀವು ಅಚ್ಚರಿ ಆಗೋದಂತೂ ಗ್ಯಾರಂಟಿ. ಎಲ್ಲಾ ರೆಕಾರ್ಡ್ ಮುರಿದಿದೆ ಬಂಗಾರದ ಬೆಲೆ. ಹೌದು ವೀಕ್ಷಕರೇ, 3 ತಿಂಗಳ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರದ ಬೆಲೆ ಹೋಗಿದೆ. ಈಗ ಮೊದಲಿಗೆ ನೀವು ಸ್ಕ್ರೀನ್ ನೋಡ್ತಿರ್ಬೋದು, ಇದು 1 ಕೆಜಿ ಬೆಳ್ಳಿ ಬೆಲೆ ಭಾರತದಲ್ಲಿ ಇವತ್ತು ಎಷ್ಟಿದೆ ನೋಡಿ. ನಮ್ಮ ಕರ್ನಾಟಕದಲ್ಲೂ ಕೂಡ ನೋಡೋದಾದ್ರೆ 2,60,000 ರೂಪಾಯಿ 1 ಕೆಜಿ ಬೆಳ್ಳಿ ಬೆಲೆ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. 10,000 ರೂಪಾಯಿಯಷ್ಟು ಏರಿಕೆ ಆಗಿದೆ ಕೆಜಿ ಮೇಲೆ. ಅಂದ್ರೆ ಇದು ಒಂದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬೆಳ್ಳಿ ಮತ್ತೆ ಹೋಗುತ್ತಾ, ಮತ್ತೆ ಬೆಲೆ 3 ಲಕ್ಷ ರೂಪಾಯಿ ದಾಟುತ್ತಾ. ಯಾಕಂದ್ರೆ 3 ಲಕ್ಷ ರೂಪಾಯಿಗೆ ಬಂದಾಗ ಬೆಲೆಗಳು ಇಳಿಕೆ ಆಗಿದ್ದು ಕೂಡ ಇದೆ. ಹಾಗಾದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ ವೀಕ್ಷಕರೇ. ನೋಡಿ, ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ತುಂಬಾ ವಾಲಿಟಾಲಿಟಿ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಮತ್ತೆ ಇಳಿಕೆ ಕೂಡ ಆಗ್ಲೇಬೇಕು. ಸೊ ಯಾವಾಗ ಇಳಿಕೆ ಆಗುತ್ತೆ ಅವಾಗ ನೀವು ಖರೀದಿ ಮಾಡಿದ್ರೆ ನಿಮಗೆ ಒಳ್ಳೆ ಒಂದು ಬೆಲೆಗೆ ಬಂಗಾರ ಬೆಳ್ಳಿ ಸಿಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಫೋಮೋದಲ್ಲಿ ಖರೀದಿ ಮಾಡ್ತಾರೆ. ನಾಳೆ ಬೆಲೆ ಇನ್ನೂ ಏರಿಕೆ ಆಗೋ ಸಾಧ್ಯತೆ ಇದೆ ಅಂತ ತುಂಬಾ ಜನ ಇವತ್ತೇ ಖರೀದಿ ಮಾಡಿಬಿಡ್ತಾರೆ ಪೂರ್ತಿ ಹಣ ಕೊಟ್ಟು. ಸೊ ನಾಳೆ ಏನಾದ್ರೂ ಬೆಲೆ ಇಳಿಕೆ ಆಯ್ತು ಅಂದ್ರೆ ನೀವು ಹೆಚ್ಚಿಗೆ ಹಣ ಕೊಟ್ಟು ಬಂಗಾರ ಬೆಳ್ಳಿ ಖರೀದಿ ಮಾಡಿದ್ದೀರಾ ಅಂತ ಅರ್ಥ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಖರೀದಿ ಮಾಡೋಕ್ಕಿಂತ ಮುಂಚೆ ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡ್ತಾರೆ. ಎರಡನೇದಾಗಿ ಪೂರ್ತಿ ಒಂದೇ ಬಾರಿ ಹಣ ಅವರು ಹಾಕೋದಿಲ್ಲ, ಅವರು ಹಂತ ಹಂತವಾಗಿ ಹಣವನ್ನ ಹಾಕ್ತಾರೆ. ಅಂದ್ರೆ 1 ಲಕ್ಷ ರೂಪಾಯಿ ಇದ್ರೆ ಮೊದಲು 10 ರಿಂದ 15,000 ರೂಪಾಯಿದು ಬಂಗಾರ ತಗೋತಾರೆ. ನಾಳೆ ಏನಾದ್ರೂ ಬೆಲೆ ಇಳಿಕೆ ಆಯ್ತು ಅಂದ್ರೆ ಮತ್ತೆ ಬೆಲೆ ಇಳಿಕೆ ಆಯ್ತು ಅಂದ್ರೆ ಮತ್ತೆ ಒಂದು 15-20 ಸಾವಿರ ತಗೋತಾರೆ. ಈ ತರ ಅವರು ಬಂಗಾರವನ್ನ
ಎವರೇಜ್ ಇನ್ಸ್ಟಾಲ್ಮೆಂಟ್ ವೈಸ್ ಅಲ್ಲಿ ಖರೀದಿ ಮಾಡ್ತಾರೆ. ಅಂದ್ರೆ ಒಂದೇ ತಿಂಗಳಲ್ಲಿ 10 ಬಾರಿ ಖರೀದಿ ಮಾಡೋದು, ಒಂದೇ ವರ್ಷದಲ್ಲಿ 20-30 ಬಾರಿ ಖರೀದಿ ಮಾಡೋದು, ಈ ತರ ಬಂಗಾರದಲ್ಲಿ ಜನರು ಹಣವನ್ನ ಹೂಡಿಕೆ ಮಾಡ್ತಾರೆ. ಸೊ ಅವರಿಗೆ ಎವರೇಜ್ ಬೈಯಿಂಗ್ ವ್ಯಾಲ್ಯೂ ಅಂತ ಬರುತ್ತೆ. ಈಗ ನೋಡಿ ಬಂಗಾರದ ಚಾರ್ಟ್ ಕೂಡ ನೋಡ್ತಿರ್ಬೋದು ವೀಕ್ಷಕರೇ. ಈ ಬಂಗಾರದ ಚಾರ್ಟ್ ಕೂಡ ಬೆಳ್ಳಿ ಚಾರ್ಟ್ ತರನೇ ಮೇಲೆ ಹೋಗ್ತಾ ಇದೆ. ಅಂದ್ರೆ ಯಾವಾಗ ಬೆಳ್ಳಿ ಬೆಲೆ ಏರಿಕೆ ಆಗಿದೆ ಅವಾಗ ಬಂಗಾರದ ಬೆಲೆ ಕೂಡ ಏರಿಕೆ ಆಗಿದೆ. ಒಂದು ತಿಂಗಳಲ್ಲಿ ನೋಡಬಹುದು ಬೆಳ್ಳಿ 30,000 ರೂಪಾಯಿ ಏರಿಕೆ ಆಗಿದ್ರೆ ಬಂಗಾರ 20,000 ರೂಪಾಯಿ ಏರಿಕೆ ಆಗಿದೆ. 5 ದಿನದಲ್ಲಿ 10,000 ರೂಪಾಯಿ ಬಂಗಾರದ ಬೆಲೆಯಲ್ಲಿ ಏರಿಕೆ ಕೂಡ ಆಗಿರುವಂತದ್ದು. ವೀಕ್ಷಕರೇ, ಈ ಒಂದು ಚಾರ್ಟ್ ಮೊದಲು ನೀವು ನೋಡಬಹುದು ಯಾವ ತರ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗಿದೆ ಅಂತ. 1,80,000 ರೂಪಾಯಿ ತನಕ ಮಾರ್ಕೆಟ್ ಹೋಗಿತ್ತು. ಆದ್ರೆ ನಂತರ 1,30,000 ರೂಪಾಯಿ ತನಕ ಇಳಿಕೆ ಕೂಡ ಆಗಿತ್ತು. ನಂತರ ಅಲ್ಲಿಂದ ಬೆಲೆಗಳು 1,70,000 ರೂಪಾಯಿ ತನಕ ಹೋಗಿ ಮತ್ತೆ ಬೆಲೆಗಳು ಇಳಿಕೆ ಕೂಡ ಆಗಿದೆ. ಹಾಗಾದ್ರೆ ಇಲ್ಲಿ ನಾವು ನಿಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಬರುತ್ತೆ. ಕೆಳಗಡೆ ಯಾವಾಗ ಬೆಲೆ ಬಂದು ಒಂದು ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತೆ ಅದಕ್ಕೆ ಸಪೋರ್ಟ್ ಅಂತ ಕರೀತಾರೆ. ಯಾವಾಗ ಬೆಲೆಗಳು ಮೇಲಿಂದ ಕೆಳಗೆ ಬೀಳುತ್ತೆ ಅಂದ್ರೆ 1,80,000 ರೂಪಾಯಿಂದ ಕೆಳಗೆ ಬಿದ್ದಿದ್ದಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಯಾವಾಗ ಸಪೋರ್ಟ್ ಸ್ಟ್ರಾಂಗ್ ಆಗುತ್ತೆ, ರೆಸಿಸ್ಟೆನ್ಸ್ ವೀಕ್ ಆಗುತ್ತೆ, ಅವಾಗ ಬೆಲೆಗಳು ಮೇಲ್ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಆ ಪ್ರಕಾರ ಬಂಗಾರದ ಮಾರ್ಕೆಟ್ ಅಲ್ಲಿ ಸಪೋರ್ಟ್ ಸ್ಟ್ರಾಂಗ್ ಆಗಿದೆ, ರೆಸಿಸ್ಟೆನ್ಸ್ ಲೆವೆಲ್ ವೀಕ್ ಆಗಿದೆ. ಸೊ ಈ ಬಾರಿ ಲಾಸ್ಟ್ ಟೈಮ್ ನೋಡಿ ಈ ಒಂದು ಮೇ ತಿಂಗಳಲ್ಲಿ 1,60,000 ರೂಪಾಯಿಂದ ಬೆಲೆಗಳು ಇಳಿಕೆ ಆಗಿತ್ತು. ಆದ್ರೆ ಈ ಬಾರಿ ಮತ್ತೆ ಬೆಲೆ 1,60,000 ರೂಪಾಯಿ ದಾಟಿ 1,64,000 ರೂಪಾಯಿ ತನಕ ಈಗ ಮಾರ್ಕೆಟ್ ಹೋಗಿದೆ. ಹಾಗಾದ್ರೆ 1,70,000 ರೂಪಾಯಿದ್ದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಏನಾದ್ರೂ ಮಾರ್ಕೆಟ್ ಮೇಲ್ ಮುರಿತು ಅಂದ್ರೆ ಮತ್ತೆ 1,70,000 ರೂಪಾಯಿ ಮೇಲೆ ಏನಾದ್ರೂ ಬಂಗಾರದ ಬೆಲೆ ಹೋಯ್ತು ಅಂದ್ರೆ ಈ ಬಾರಿ ಬಂಗಾರ 2 ಲಕ್ಷ ರೂಪಾಯಿ ತನಕ ಹೋಗುತ್ತಾ ಎಂಬುವ ಪ್ರಶ್ನೆ ಕೂಡ ಬರ್ತಾ ಇದೆ. ಯಾಕಂದ್ರೆ JP Morgan ಎಂಬುವ ಒಂದು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಕಂಪನಿ ಅಂದ್ರೆ ಇನ್ಸ್ಟಿಟ್ಯೂಷನ್ ಬ್ಯಾಂಕ್ ಕಂಪನಿ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಬಂಗಾರ 10 ಗ್ರಾಮ್ಗೆ 2 ಲಕ್ಷ ರೂಪಾಯಿ ತನಕ ಹೋಗುತ್ತಂತೆ ಮುಂದಿನ ವರ್ಷ 2027 ಒಳಗೆ ಅಂತ ತಮ್ಮ ಒಂದು ಭವಿಷ್ಯವಾಣಿಯನ್ನ ಹೇಳಿದ್ದಾರೆ. ಆದ್ರೆ ಈ 1,70,000 ಒಂದು ಏನು ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಮೊನ್ನೆ ಅಲ್ಲಿಂದ ಬೆಲೆಗಳು ಕೆಳಗೆ ಕೂಡ ಬಿದ್ದಿದ್ದು ಕೂಡ ಇದೆ. ಸೊ ಈ ಬಾರಿ ಬೆಲೆಗಳು ಅಲ್ಲಿಂದ ಇಳಿಕೆ ಆಗುತ್ತಾ ಅಥವಾ ಅದನ್ನ ಮುರಿದು ಬೆಲೆಗಳು ಮೇಲ್ ಹೋಗುತ್ತಾ? ಮತ್ತೆ 1,80,000 ಕೂಡ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ, ಅಲ್ಲಿಂದ ಬೆಲೆಗಳು ಕೆಳಗೆ ಬಂದಿದ್ದು ಕೂಡ ಇದೆ. ಅದು ಕೂಡ ಏನಾದ್ರೂ ಮುರಿದು ಬೆಲೆ ಮೇಲ್ ಹೋಯ್ತು ಅಂದ್ರೆ 2 ಲಕ್ಷ ರೂಪಾಯಿ ತನಕ ಕೂಡ ಬೆಲೆ ಹೋಗಬಹುದು ಅಂತ JP Morgan ಕಂಪನಿ ಹೇಳಿರುವಂತದ್ದು. ವೀಕ್ಷಕರೇ, ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ಇವತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಾಗಿದೆ, 22 ಕ್ಯಾರೆಟ್ ಬೆಲೆ ಎಷ್ಟಾಗಿದೆ ನೋಡಿ. 610 ರೂಪಾಯಿ ಒಂದೇ ದಿನ ಬೆಲೆ ಏರಿಕೆ ಆಗಿದೆ 10 ಗ್ರಾಮ್ ಮೇಲೆ. ಸೊ ಇಲ್ಲಿ 1,23,000 ರೂಪಾಯಿ ಆಗಿದೆ. ಇದು 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಹೋಗಿದೆ ಬಂಗಾರದ ಬೆಲೆ. ಹೌದು ವೀಕ್ಷಕರೇ, ಎಲ್ಲ ಒಂದು ರೆಕಾರ್ಡ್ ಕೂಡ ಬ್ರೇಕ್ ಮಾಡ್ತಿದೆ ಬಂಗಾರದ ಬೆಲೆ ಅಂತ ಹೇಳ್ಬೋದು. ಮತ್ತೆ ಹೊಸದಾಗಿ ಬಂಗಾರ ಖರೀದಿ ಮಾಡೋರ್ಗಂತೂ ದೊಡ್ಡ ಶಾಕು. ನಿಮ್ಮ ಜೇಬಿನಲ್ಲಿರೋ ಹಣ ನೀವು ಯಾವ ತರ ಉಳಿತಾಯ ಮಾಡಬೇಕು ಬಂಗಾರ ಖರೀದಿ ಮಾಡುವಾಗ, ಯಾವ ತಪ್ಪು ಮಾಡಬಾರ್ದು ನೋಡಿ. ಈಗ 1,23,000 ರೂಪಾಯಿ 18 ಕ್ಯಾರೆಟ್ ಚಿನ್ನದ ಬೆಲೆ ಆಗಿದೆ. ಸೊ ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, GST ಅಂತ ಇರುತ್ತೆ. ಸೊ ಎಲ್ಲ ಕೂಡ ಅದು ಎಕ್ಸ್ಟ್ರಾ ನೀವು ಮತ್ತೆ ಆಡ್ ಮಾಡಬೇಕಾಗುತ್ತೆ. ಸೊ ನಿಮ್ದು ಟೋಟಲ್ ಬಿಲ್ ಜಾಸ್ತಿನೇ ಆಗುತ್ತೆ. ಸೊ ನೀವು ಬಂಗಾರ ಆಭರಣ ಖರೀದಿ ಮಾಡುವಾಗ ಯಾವ ತಪ್ಪು ಮೊದಲು ಮಾಡಬಾರ್ದು ಅಂದ್ರೆ ಹಾಲ್ ಮಾರ್ಕ್ ಇಲ್ಲದಿರೋ ಬಂಗಾರ ತಗೋಬೇಡಿ. ವೀಕ್ಷಕರೇ ನೋಡಿ, ಬಂಗಾರದ ಬೆಲೆ ತುಂಬಾ ಜಾಸ್ತಿ ಆಗಿದೆ. ಸೊ ಹೊಸದಾಗಿ ಬಂಗಾರ ಖರೀದಿ ಮಾಡ್ತಿದ್ರೆ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಈಗ ಹಾಲ್ ಮಾರ್ಕ್ ಜೊತೆಗೆ HUID ಕೋಡ್ ಅಂತಾನು ಕೂಡ ಬರ್ತಾ ಇದೆ. ಸೊ HUID ಕೋಡ್ ಇದ್ದ ಆಭರಣ ನೀವು ಖರೀದಿ ಮಾಡಿದ್ರೆ ನಿಮ್ಮ ಒಂದು ಕೊಟ್ಟಿರೋ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಅಂತ ಹಾಲ್ ಮಾರ್ಕ್ ನಿಮಗೆ ಸಿಗುತ್ತೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಹಾಲ್ ಮಾರ್ಕ್ HUID ಕೋಡ್ ಇದ್ದ ಬಂಗಾರ ತಗೊಳ್ಳಿ, ಅಂದ್ರೆ ತುಂಬಾ ಸೇಫ್ ಆಗಿರ್ತೀರಾ. ಎರಡನೇದಾಗಿ ಹೇಳ್ಬೇಕಂದ್ರೆ ಬಂಗಾರ 18 ಕ್ಯಾರೆಟ್ ನೀವು ತಗೋತೀರಾ ಅಂದ್ರೆ ಅದರಲ್ಲಿ 75% ಬಂಗಾರ ಇರಲೇಬೇಕು. ಸೊ ಅದರಲ್ಲಿ ಏನಾದ್ರೂ 65% ಬಂಗಾರ ಇದೆ ಅಂದ್ರೆ ನಿಮಗೆ 10% ಮೋಸವಾಗಿರ್ಬೋದು ಅಂತ ಅರ್ಥ. ಹೀಗಾಗಿ ಮೋಸ ಆಗಬಾರ್ದು ಅಂದ್ರೆ ಹಾಲ್ ಮಾರ್ಕ್ ಇರಬೇಕು. ಮತ್ತೆ ಹಾಲ್ ಮಾರ್ಕ್ ಅಲ್ಲಿ BIS ಲೋಗೋ ಕೂಡ ಇರಬೇಕು. BIS ಹಾಲ್ ಮಾರ್ಕ್ ಅಂತ ಕರೀತಾರೆ. ಸೊ ಆ ಒಂದು ಹಾಲ್ ಮಾರ್ಕ್ ಕೂಡ ಇರಬೇಕಾಗುತ್ತೆ. 22 ಕ್ಯಾರೆಟ್ ಇದ್ರೆ 22K916 ಅಂತ ಬರೆದಿರೋದಿರುತ್ತೆ. 18 ಕ್ಯಾರೆಟ್ ಇದ್ರೆ 18K ಅಂತಾನು ಕೂಡ ಬರ್ದಿರ್ತಾರೆ. ಇನ್ನು ನೋಡಬಹುದು ನೀವು ಯಾವ ತರ ಈ ಒಂದು ಆಭರಣ ರೆಡಿ ಮಾಡಿರ್ತಾರೆ ಹಾಲ್ ಮಾರ್ಕ್ ಜೊತೆಗೆ ಅಂತ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಹೇಳ್ಬೇಕಂದ್ರೆ 22 ಕ್ಯಾರೆಟ್ ಇದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು ಬಂಗಾರದ ಆಭರಣ ಮಾಡಿಸೋರ್ಗೆ. 22 ಕ್ಯಾರೆಟ್ ಮೇಲೆ 916 ಇರುವ ಹಾಲ್ ಮಾರ್ಕ್ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ 18 ಕ್ಯಾರೆಟ್ಗೆ ಕಂಪೇರ್ ಮಾಡಿದ್ರೆ. ಸೊ ನೀವು ಶೋರೂಮ್ಸ್ ಗಳಲ್ಲೂ ಕೂಡ 22 ಕ್ಯಾರೆಟ್ ಬಂಗಾರ ತಗೊಂಡ್ರೆ ನಿಮಗೆ ಈಸಿಯಾಗಿ ಹಾಲ್ ಮಾರ್ಕ್ HUID ಕೋಡ್ ಇದ್ದ ಬಂಗಾರ ಸಿಕ್ಬಿಡುತ್ತೆ. ಸೊ ಇದ್ರದ್ದು ಬೆಲೆ ನೋಡಿ 10 ಗ್ರಾಮ್ಗೆ 800 ರೂಪಾಯಿಷ್ಟು ಏರಿಕೆ ಆಗಿದೆ. 1,50,000 ರೂಪಾಯಿ ಗಡಿ ದಾಟಿದೆ. ಅಂದ್ರೆ ಗಟ್ಟಿ ಬಂಗಾರದ ಬೆಲೆ ಈಗ 22 ಕ್ಯಾರೆಟ್ಗೆ ಬಂದಿದೆ ಅಂತ ಹೇಳ್ಬೋದು. ಇನ್ನು ಗಟ್ಟಿ ಬಂಗಾರ ಬೆಲೆ ಇನ್ನೂ ತುಟ್ಟಿ ಆಗಿದೆ ಅಂತಾನೆ ಹೇಳ್ಬೋದು, ಇನ್ನು ಬೆಲೆ ಏರಿಕೆ ಆಗಿದೆ. ಸೊ 22 ಕ್ಯಾರೆಟ್ ಚಿನ್ನದ ಬೆಲೆ 1,50,000 ರೂಪಾಯಿ ಗಡಿ ದಾಟಿದೆ. ಇದು ಕೇವಲ ಆನ್ಲೈನ್ ಬೆಲೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಕೂಡ ಎಕ್ಸ್ಟ್ರಾ ಇರುತ್ತೆ ನೋಡಿ. ತುಂಬಾ ಜನ ಮತ್ತೊಂದು ತಪ್ಪೇನ್ ಮಾಡ್ತಾರೆ ಅಂದ್ರೆ ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಲ್ಲ. ಸೊ ನೀವು ಮೇಕಿಂಗ್ ಚಾರ್ಜ್ ಅಲ್ಲಿ ಚೌಕಾಸಿ ಮಾಡಬಹುದು ಅಥವಾ
ಒಂದು ಬಿಟ್ಟು 5ರಿಂದ 6 ಅಂಗಡಿಗಳಲ್ಲಿ ಮೇಕಿಂಗ್ ಚಾರ್ಜ್ ಎಷ್ಟಿದೆ ಅದು ಕೂಡ ನೀವು ಚೆಕ್ ಮಾಡಬೇಕು. ಒಂದು ಉಂಗುರಕ್ಕೆ ಆಗಿರ್ಬೋದು, ಒಂದು ನೆಕ್ಲೆಸ್ಗೆ ಆಗಿರ್ಬೋದು, ಬೇರೆ ಬೇರೆ ತರಹದ ಮೇಕಿಂಗ್ ಚಾರ್ಜ್ ಇರ್ತವೆ. ಸೊ ಎಲ್ಲದಕ್ಕೂ ಕೂಡ 15-20% ಇರಲ್ಲ, ಕೆಲವು ಕಡೆಗೆ 5% ಕೂಡ ಇರುತ್ತೆ, ಕೆಲವು ಕಡೆಗೆ 10% ಇರುತ್ತೆ, ಕೆಲವು ಕಡೆಗೆ 20% ಇರುತ್ತೆ. ಸೊ ತುಂಬಾ ಜನ ಈ ಒಂದು ಚೆಕ್ ಮಾಡೋದಿಲ್ಲ, ಚೆಕ್ ಮಾಡಿ ತಗೊಳ್ಳಿ. ಇನ್ನು ಮೂರನೇದಾಗಿ ಹೂಡಿಕೆ ಮಾಡೋರು 24 ಕ್ಯಾರೆಟ್ ತಗೋಬೇಕು. ಇನ್ನು ಆಭರಣಕ್ಕೆ ಬೇಕಂದ್ರೆ 22 ಕ್ಯಾರೆಟ್ ತಗೋಬೇಕು. ತುಂಬಾ ಜನ ಹೂಡಿಕೆ ಮಾಡೋರು ಆಭರಣ ತಗೊಂಡ್ಬಿಡ್ತಾರೆ. ಸೊ ನೀವು ಆಭರಣ ತಗೊಂಡ್ರೆ ಏನು ಮೇಕಿಂಗ್ ಚಾರ್ಜ್ ಕೊಟ್ಟಿರ್ತಾರ ಅದು ನಿಮಗೆ ವಾಪಸ್ ಬರಲ್ಲ. ಸೊ ಅದು ನಿಮಗೆ ನಷ್ಟ ಅಂತಾನೆ ಹೇಳ್ಬೋದು. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,64,000 ರೂಪಾಯಿ ಆಗಿದೆ ವೀಕ್ಷಕರೇ. ಇದು ಸಾರ್ವಕಾಲಿಕ ಗರಿಷ್ಠ ಮಟ್ಟ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ 3 ತಿಂಗಳ ಗರಿಷ್ಠ ಮಟ್ಟಕ್ಕೆ ಬಂಗಾರ ಬೆಲೆ ಮತ್ತೊಮ್ಮೆ ಬಂದು ನಿಂತಿದೆ. ನೋಡಿ, ಒಂದು ಕಡೆಗೆ ಹೇಳ್ಬೇಕಂದ್ರೆ ನರೇಂದ್ರ ಮೋದಿಜಿಯವರು 1 ವರ್ಷಗಳ ಕಾಲ ಚಿನ್ನ ತಗೋಬೇಡಿ ಅಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಜನರಿಗೆ. ಇನ್ನೊಂದು ಕಡೆಗೆ ಬಂಗಾರದ ಬೆಲೆ ಮುಂದಿನ ವರ್ಷದವರೆಗೂ 2 ಲಕ್ಷ ರೂಪಾಯಿ ಆಗಬಹುದು ಅಂತ JP ಮಾರ್ಗನ್ ಕಂಪನಿ ಕೂಡ ತನ್ನ ಭವಿಷ್ಯವಾಣಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಸೊ ಇದು ಎರಡು ಕೂಡ ನಾವು ಚೆಕ್ ಮಾಡಿದ್ರೆ ಈಗ ಬಂಗಾರ ತಗೋಬೇಕಾ ಬೇಡವಾ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ತುಂಬಾ ಜನ ಈಗ ಬಂಗಾರವನ್ನ ಮಾರಾಟ ಮಾಡ್ತಿದ್ದಾರೆ. ಹೌದು, ಯಾವಾಗ ಬೆಲೆಗಳು ಏರಿಕೆ ಆಗುತ್ತೆ ಜನರು ಮಾರಾಟ ಮಾಡ್ತಾರೆ. ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಬೆಲೆಗಳು ಮತ್ತೆ ಇಳಿಕೆ ಆಗುತ್ತೆ. ಮೊನ್ನೆ ತಾನೇ ಇದೇ ತರ ಆಗಿತ್ತು. ಬೆಳ್ಳಿ ಬೆಲೆ 4 ಲಕ್ಷ ರೂಪಾಯಿ ಹೋಯ್ತಲ್ಲ, ಅವಾಗ ಯಾರೆಲ್ಲ 1 ಲಕ್ಷ ಕೊಟ್ಟು ಬೆಳ್ಳಿ ಖರೀದಿ ಮಾಡಿದ್ರಲ್ಲ ಅವರು 4 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿ 3 ಲಕ್ಷ ರೂಪಾಯಿ ಲಾಭ ಮಾಡಿದ್ರು. ಅದೇ ಬಂಗಾರವು ಕೂಡ 1,80,000 ರೂಪಾಯಿ ಹೋದಾಗ ಯಾರೆಲ್ಲ ಮನೆಯಲ್ಲಿ 50-60 ಸಾವಿರಕ್ಕೆ ಬಂಗಾರ ತಗೊಂಡಿದ್ರಲ್ಲ ಅವರು ಕೂಡ ತಮ್ಮ ಬಂಗಾರವನ್ನ ಮಾರಾಟ ಮಾಡಿ ಲಾಭವನ್ನ ಮಾಡಿದ್ದಾರೆ. ಮತ್ತೆ ಬೆಲೆ ಇಳಿಕೆ ಆದಾಗ ಮತ್ತೆ ಖರೀದಿ ಮಾಡ್ತಾರೆ. ಸೊ ಬೆಲೆಗಳು ಏರಿಕೆ ಆದಾಗ ಮತ್ತೆ ಮಾರಾಟ ಕೂಡ ನಡೆಯುತ್ತೆ. ಯಾವಾಗ ಮಾರಾಟ ಪ್ರಮಾಣ ಜಾಸ್ತಿ ಆಗುತ್ತೆ ಬೆಲೆಗಳು ಇಳಿಕೆ ಆಗುತ್ತೆ. ಹೀಗಾಗಿ ಮುಂದಿನ ಬರೋದನ್ನ ಬೆಲೆ ಇಳಿಕೆನೂ ಆಗೋ ಚಾನ್ಸ್ ಇದೆ, ಏರಿಕೆ ಆಗೋನು ಚಾನ್ಸ್ ಇದೆ. ಹೀಗಾಗಿ ಖರೀದಿ ಮಾಡುವಾಗ ತುಂಬಾ ಜಾಣತನವಾಗಿ ನೀವು ವಿಚಾರ ಮಾಡಬೇಕಾಗುತ್ತೆ. ಮತ್ತೆ ಖರೀದಿ ಮಾಡೋದು ಬಿಡೋದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ಸೊ ನಾವು ಯಾವುದೇ ತರ ಈಗ ತಗೊಳ್ಳಿ ಬೇಡ ಅಂತಾನು ಕೂಡ ಹೇಳಲ್ಲ. ಸೊ ಇದು ನಿಮ್ಮ ಇಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಮೇಲೆ ಇದು ಅವಲಂಬನೆ ಆಗಿರುತ್ತೆ. ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.